ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಮತ್ತೆ ಜನಗಳ ಮಾತು ಬರ್ತಾ ಇದೆ. ಇದನ್ನ ಕಣ್ಣು ಇದ್ರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನ್ ನಡ್ಕೋತಾ ಇದೆ, ಖಂಡಿತ ಇದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದಿರಲ್ಲ ಸ್ವಾಮಿ, ನೀವು ಇಂಥ ಒಂದು ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋಂಥದ್ದು ಪ್ರಮೇಯ ಇತ್ತ ಈ ಸರ್ಕಾರಕ್ಕೆ? ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಒಂದ್ ಕಡೆ ಗಂಡನಿಂದ ದುಡ್ಡು ಕಿತ್ಕೊಳ್ಳೋದು, ಇನ್ನೊಂದ್ ಕಡೆ ಹೆಂಡತಿ ಕೊಡ್ತಕ್ಕಂಥದ್ದು, ಮತ್ತೆ ಬೀದಿಯಲ್ಲೂ ಕೂಡ ನೀವು ಅಬ್ಕಾರಿ ಇದನ್ನ ಮಾರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಿರಲ್ಲ. ಅದರಿಂದ ಇವತ್ತು ಇದನ್ನೆಲ್ಲ ಕೂಡ ಖಂಡಿಸಿ ನಾವು ಹಿಂದೆ ನಾವೆಲ್ಲ ನೋಡಿದ್ದೇವೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಏನ್ ಹೆಣ್ಮಕ್ಳ ಕಣ್ಣೀರ್ನ ನೋಡಿ ಅವತ್ತು ಅರಾಕ್ನ ಬ್ಯಾನ್ ಮಾಡಿದಂಥದ್ದು, ಲಾಟ್ರಿ ಬ್ಯಾನ್ ಮಾಡಿದಂಥದ್ದು, ಇದೆಲ್ಲ ಕೂಡ ನಮಗೆ ನಿದರ್ಶನ ಇದೆ. ಇದರಿಂದ ಈ ಪಾಪದ ಹಣದಿಂದ ನೀವು ಸರ್ಕಾರ ನಡೆಸಬೇಕಾ? ಇದರಿಂದ ನಿಮ್ ಬೊಕ್ಕಸ ತುಂಬಿಸ್ಕೋಬೇಕಾ? ಇಲ್ಲ ನಿಮ್ಮ ಒಂದು ಏನು ಕೇಂದ್ರಕ್ಕೆ ನಿಮ್ಮ ಹಣನ ನಿಮ್ಮ ಪಕ್ಷದ ವರಿಷ್ಠರಿಗೆ ಕಳಿಸ್ಬೇಕಾ? ದಯಮಾಡಿ ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು ಇವತ್ತು ಅಲ್ಲಿ DC ಅವರು ಆಗ್ಬೋದು, JC ಅವರು ಆಗ್ಬೋದು, ಇವತ್ತು ಆರೋಪ ಮಾಡಿದ್ದಾರೆ ಮಂತ್ರಿಗಳಿಗೆ ನಾವು ಕಪ್ಪ ಕಾಣಿಕೆ ಕೊಡಬೇಕು, ಅವ್ರ ಮಗನ ಮುಖಾಂತರ ಕೊಡಬೇಕು, ಇದೆಲ್ಲ ಕೂಡ ದೂಷಣೆ ನಾವೆಲ್ಲರೂ ಕೂಡ ಆಡಿಯೋದಲ್ಲಿ ಕೇಳಿದ್ದೇವೆ. ಆದ್ರಿಂದ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತು ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕು. ಮತ್ತೆ ಆ ಸಚಿವರ ರಾಜೀನಾಮೆ ತಗೊಳ್ಳೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ವಾತಾವರಣನ ತಿಳಿ ಮಾಡ್ಬೇಕು ಅಂತ ನಾನು ಇವತ್ತು ಆಗ್ರಹ ಪಡಿಸೋದ್ರ ಜೊತೆನಲ್ಲಿ ಇವತ್ತು ನಾವೆಲ್ಲರೂ ಎರಡೂ ಪಕ್ಷ BJP ಮತ್ತೆ JDS ಎರಡೂ ಕೂಡ ಒಟ್ಟಾಗಿ ಇವತ್ತು ಇಂಥ ರಾಜ್ಯವನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತೋದ್ರ ಮುಖಾಂತರ ಅಹೋರಾತ್ರಿ ಧರಣಿಗೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಇದರಿಂದ ಈ ಸರ್ಕಾರಕ್ಕೆ ತಕ್ಕ ಪಾಠ ಆಗಬೇಕು. ಇದು ಏನು ಕಪ್ಪ ಕಾಣಿಕೆನ ಕೇಂದ್ರಕ್ಕೆ ಕಳಿಸೋದು, ಈ ಒಂದು ಪರಿಪಾಠವನ್ನ ರೂಢಿಸ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು, ಇದಕ್ಕೆ ಒಂದು ಕಡೆಗಾಣಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಡ ಆಗ್ರಹ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ದೀರ್ಘಕಾಲ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.